ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಜರುಗಿತು. ನಗರದ ಸರ್ಕಾರಿ ಪಿಬಿ ಪ್ರೌಢಶಾಲೆಯ ರಾನಡೆ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಕಾರ್ಮಿಕ ಇಲಾಖೆ, ಸರ್ಕಾರಿ ಪಿಬಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಬಸವರಾಜ್ ಅವರು, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಶಿಕ್ಷಣವೇ ಅತ್ಯಂತ ಪರಿಣಾಮಕಾರಿ ಅಸ್ತ್ರವಾಗಿದೆ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ಮಕ್ಕಳು ಶಾಲೆ ಬಿಟ್ಟು ದುಡಿಮೆಗೆ ಹೋಗಬಾರದು. ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ. ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಮಾತನಾಡಿ, ಬಾಲ್ಯ ವಿದ್ಯಾರ್ಥಿಗಳ ಪಾಲಿನ ಸುವರ್ಣ ಗಳಿಗೆ ಆಗಿದ್ದು, ಆ ಅವಧಿಯಲ್ಲಿ ಶಿಕ್ಷಣ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಕೆ ಬಸನ್ನವರ್ ಅವರು ಕೂಡ ಮಾತನಾಡಿ, ವಿದ್ಯಾರ್ಥಿಗಳು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸರ್ಕಾರ ನೀಡುತ್ತಾ ಇದ್ದು, ಸಂವಿಧಾನಾತ್ಮಕ ಹಕ್ಕು ಅಂತ ತಿಳಿಸಿದ್ರು. ನ್ಯಾಯವಾದಿ ಸಂಗಮೇಶ್ ಕೌಜಲ್ಗಿ ಉಪನ್ಯಾಸ ನೀಡಿ, ಮಕ್ಕಳನ್ನ ಶಿಕ್ಷಣದಿಂದ ವಂಚಿಸಿ ದುಡಿಮೆಗೆ ತಳ್ಳುವುದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಪಿಬಿ ಪ್ರೌಢಶಾಲೆಯ ಉಪಪ್ರಾಚಾರ್ಯ ಎಂಎಸ್ ಬುಜುರ್ಗ್ ಮತ್ತು ಎಸ್ಟಿಎಂಸಿ ಅಧ್ಯಕ್ಷ ಸರ್ವೋತ್ತಮ್ ಕಲಗಲಿ, ಬಿಎಲ್ಡಿಇ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ನಿಖಿಲ್ ಮಂಟೂರ್, ಸಹ ಪ್ರಾಧ್ಯಾಪಕ ಸುರೇಶ್ ಕೋಳಿಗುಡ್, ಕಾರ್ಮಿಕ ನಿರೀಕ್ಷಕ ರಮೇಶ್ ವಾಂಗೆ, ಎಸ್ಟಿಎಂಸಿ ಸದಸ್ಯ ಪ್ರಕಾಶ್ ಅರ್ಕೇರಿ, ಸಮಾಜ ಸೇವಕ ಮೋಹನ್ ಸಬ್ರದ್, ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ವೈಕೆ ಕಡಪಟ್ಟಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು, ನ್ಯಾಯವಾದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವಿದ್ಯಾರ್ಥಿನಿಯರಾದ ಐಶ್ವರ್ಯ ಹಾಗೂ ಭಾರ್ಗವಿ ಅವರ ತಂಡ ಪ್ರಾರ್ಥನಾ ಗೀತೆ ಹಾಡಿದರು. ಅರುಣ್ ಕಾಂಬ್ಳೆ ಸ್ವಾಗತಿಸಿ ವಂದನಾರ್ಪಣೆಯನ್ನ ಮಾಡಿದ್ರು. ಒಬ್ಬ ವ್ಯಕ್ತಿ ಬಾಲ ಕಾರ್ಮಿಕ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾವು ಹುಡುಕ್ತಾ ಹೋದ್ರೆ ಖಂಡಿತವಾಗಲೂ ಬಡತನ ಅಂತ ಹೇಳ್ತಾರೆ. ಅದು ಬೇಡ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಈ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯ ಕೊಡ್ತಾ ಇದೆ. ಆ ಸೌಲಭ್ಯವನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಒಂದು ಉನ್ನತ ಪದವಿಯನ್ನು ಪಡೆದ್ರೆ ಖಂಡಿತವಾಗಲೂ ನಮ್ಮ ಒಂದು ಕುಟುಂಬ ಆರ್ಥಿಕವಾಗಿ ಸಬಲರಾಗ್ತಾರೆ. ಇದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರು ಕೂಡ ನಾವು ತುಂಬ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅವರು ಕೂಡ ಓದಲಿಕ್ಕೆ ಒಂದು ಉತ್ತೇಜನ ಆಗುತ್ತೆ. ಈ ದೇಶ ಪ್ರಗತಿ ಆಗಬೇಕಾದ್ರೆ ಖಂಡಿತವಾಗಲೂ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮತ್ತು ಯಾವುದೇ ಒಂದು ರಾಜಕಾರಣಿ ಆಗಲಿ, ಒಬ್ಬ ಸೈಂಟಿಸ್ಟ್ ಆಗಲಿ, ಮತ್ತು ಈ ದೇಶವನ್ನು ಸುಭದ್ರವಾಗಿರ್ತಕ್ಕಂಥ ಸೈನಿಕರಾಗಲಿ ಆಗುವಂಥ ಶಕ್ತಿ ನಿಮ್ಮಲ್ಲಿ ಇದೆ. ಹಾಗಾಗಿ ನಾವು ಈ ಓದೋ ವಯಸ್ಸಿನಲ್ಲಿ ಖಂಡಿತವಾಗಲೂ ಓದೋ ಕಡೆಗೆ ನಾವು ಗಮನ ಕೊಡಬೇಕು. ನೀವು ಈ ದೇಶದ ಭವಿಷ್ಯ ಅಂತಕ್ಕಂಥದ್ದು. ಈ ಭವಿಷ್ಯವನ್ನು ನಾವು ಈಗಲೇ ಸರಿಯಾಗಿ ಕಾಪಾಡಿಕೊಂಡ್ರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳಿ ನಾವು ಎಲ್ಲ ಕಡೆನೂ ಕೇಳ್ತೀವಿ. ವಿದ್ಯಾರ್ಥಿಗಳಲ್ಲಿ ಏನು ಬಾಲ್ಯದಲ್ಲಿ ಅವರು ಸ್ವಚ್ಛಂದವಾಗಿ ತಮ್ಮ ಜೀವನವನ್ನು ಅನುಭವಿಸಬೇಕು ಮತ್ತು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು, ಒಳ್ಳೆಯ ಆಚಾರ ವಿಚಾರಗಳನ್ನು ಬೆಳೆಸ್ಕೋಬೇಕು. ಆ ಹಂತದಲ್ಲಿ ವಿದ್ಯಾರ್ಥಿಗಳು ಈ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಅವರ ದೈಹಿಕ ಹಾಗೂ ಮಾನಸಿಕವಾಗಿ ಅವರಿಗೆ ಕೊರತೆಗಳು ಉಂಟಾಗ್ತವೆ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರ್ತೈತಿ. ಅದಕ್ಕಾಗಿ ಪಾಲಕರು ಅಥವಾ ಬಾಲಕಿಯರು ಇಂತಹ ಪದ್ಧತಿಯಲ್ಲಿ ತೊಡಗಬಾರದು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಂವಿಧಾನವೇ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿ ಮಾಡಿತು. ಅದಾದಮೇಲೆ ಈ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಯಲಿಕ್ಕೆ ಹಲವಾರು ಕಾನೂನುಗಳನ್ನು ಮಾಡಿತು. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಏನೈತಿ, ಯಾವ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಕೂಡ ಬಾಲ ಕಾರ್ಮಿಕರನ್ನಾಗಿ ಮಾಡಬಾರ್ದು ಅಂತಕ್ಕಂಥ ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಇದೆ. ಇದಕ್ಕಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಏನಿದೆ, ಆರ್ಟಿಕಲ್ 19, 20, 20, 21, 21A 21A ಏನು ಹೇಳ್ತದೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಆಲ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕಲರ್, ಕ್ರೀಡ್, ಜೆಂಡರ್, ರೀಸನ್. ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಪ್ರಾದೇಶಿಕತೆ, ಗಂಡು ಹೆಣ್ಣು, ಲಿಂಗ ಭೇದವನ್ನು ಎಲ್ಲ ಮೀರಿಯೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಸಂವಿಧಾನ ಹೇಳಿದೆ. ಅದಕ್ಕಾಗಿ ನೀವು ಎಲ್ಲರೂ ಶಾಲೆಯೊಳಗೆ ಬಂದಿದ್ದೀರಿ. ಈ ಬಾಲ ಕಾರ್ಮಿಕ ಪದ್ಧತಿ ಅಂದರೆ ಏನು, ಯಾವ ವ್ಯಕ್ತಿಗಳಿಗೆ ಈ ಶಾಲೆಯನ್ನು ಹೊರತುಪಡಿಸಿ ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲಸ ಮಾಡೋಕ್ಕೆ ಅವ್ರಿಗೆ ಕಾರ್ಮಿಕರನ್ನಾಗಿ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಬಾಲ ಕಾರ್ಮಿಕ ಪದ್ಧತಿ ಕರಿತೀವಿ. ಹೌದಾ? ಅದಕ್ಕೆ ಕಾರಣ ಏನೇನಪ್ಪ ನೋಡೋದಾದ್ರೆ,
ಬಡತನ, ಅಸಹಾಯಕತೆ, ಈ ಸಾಮಾಜಿಕ ಅನಿಷ್ಟಗಳ ಕಾರಣದಿಂದಾಗಿ ಲಕ್ಷಾಂತರ ಮಕ್ಕಳುಗಳು ಏನ್ ಮಾಡ್ತಾರ, ನಮ್ಮ ಶಿಕ್ಷಣದಿಂದ ವಂಚಿತವಾಗಿ ಈ ಬಾಲ ಕಾರ್ಮಿಕ ಪದ್ಧತಿಯತ್ತ ಮುಖ ಮಾಡ್ತಾ ಇದ್ದಾರೆ. ಹೌದಾ? ಬಾಲ್ಯವು ಜೀವನದ ಅತ್ಯಂತ ಸ್ಮರಣೀಯ ಘಟ್ಟ. ಪ್ರತಿಯೊಬ್ಬರು ಹುಟ್ಟಿನಿಂದಲೇ ಬದುಕುವ ಹಕ್ಕನ್ನ ಪಡೆದುಕೊಂಡು ಹುಟ್ಟಿರ್ತಾರೆ. ಸ್ನೇಹಿತರೊಂದಿಗೆ ಆಟ ಆಡುವ ಹಕ್ಕು, ಶಾಲೆಗೆ ಹೋಗುವ ಹಕ್ಕು, ತಂದೆ ತಾಯಿಯರ ಪ್ರೀತಿ ಪಡೆಯುವ ಹಕ್ಕು, ಎಲ್ಲ ಹಕ್ಕು ನಿಮ್ಗದಲ್ಲ. ಆ ಹಕ್ಕಿನಿಂದ ನಿಮ್ಮನ್ನು ವಂಚನೆ ಮಾಡಿದ್ದೇ ಆದರೆ, ನಿಮ್ಮನ್ನ ಕೆಲಸಕ್ಕೆ ತೊಡಗಿಸಿಕೊಂಡಲ್ಲೇ ಆದರೆ ಅದು ಬಾಲ ಕಾರ್ಮಿಕ ಪದ್ಧತಿ ಆಗ್ತದೆ. ಬಾಲ್ಯ ಒಂದು ನಿಮ್ಮ ಕನಸು ಕಾಣುವ ವಯಸ್ಸು, ನಿಮ್ಮ ಆಟ ಆಡುವ ವಯಸ್ಸು, ಕಲಿಯುವ ವಯಸ್ಸು, ವ್ಯಕ್ತಿತ್ವ ರೂಪುಗೊಳ್ಳುವ ವಯಸ್ಸು. ಅದೇ ರೀತಿಯಾಗಿ ಈ ಪೋಷಕರಿಗೆ ಏನೋ ಒಂದು ಸಂದೇಶ ಇದರಿಂದಪ್ಪ ಅಂತಂದ್ರೆ, ಮಕ್ಕಳನ್ನ ಶಾಲೆಗೆ ಕಳಿಸುವುದು ಕೇವಲ ಜವಾಬ್ದಾರಿ ಅಲ್ರಿ, ಅದು ಮಕ್ಕಳಿಗೆ ನೀಡುವ ಅತ್ಯಮೂಲ್ಯ ಉಡುಗೊರೆ.